ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹೆಣ್ಣು ನೊಂದು ಬೆಂದು ಶಾಪ ಹಾಕಿದ್ರೆ ಅದು ಅದೇ ರೀತಿ ಆಗಿಬಿಡುತ್ತೆ ಅಂತ ಹೇಳಲಾಗತ್ತೆ. ಏನಪ್ಪ ಇವತ್ತು ಹೆಣ್ಣಿನ ಶಾಪದ ಬಗ್ಗೆ ಮಾತನಾಡ್ತಿದ್ದೀವಿ ಅಂದ್ರೆ, ಹೌದು, ಒಬ್ಬ ಹೆಣ್ಣು ಅಸಹಾಯಕಳಾಗಿ ಶಾಪ ಹಾಕಿದ್ರೆ ಏನೆಲ್ಲ ಆಗತ್ತೆ ಅನ್ನೋದೇ ಇವತ್ತಿನ ಸ್ಟೋರಿ. ಅಷ್ಟಕ್ಕೂ ಆಕೆ ಯಾರು, ಯಾರಿಗೆ ಶಾಪ ಕೊಟ್ಲು, ಅದರಿಂದ ಏನಾಯ್ತು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ತಲಕಾಡು ಮರುಳಾಗ್ಲಿ, ಮಾಲಂಗಿ ಮಡುವಾಗ್ಲಿ, ಮೈಸೂರು ಮಹಾರಾಜರಿಗೆ ಮಕ್ಕಳಾಗದೇ ಇರಲಿ. ಈ ಶಾಪವನ್ನ ಮೈಸೂರು ಮಹಾರಾಜರಿಂದ ನೋವು ಅನುಭವಿಸಿದ ಅಲಮೇಲಮ್ಮ ಅನ್ನೋ ಹೆಣ್ಣು ಮಗಳು ಶಾಪ ಹಾಕಿ ಪ್ರಾಣ ಬಿಟ್ಟಳು ಅನ್ನೋದು ಇತಿಹಾಸ. ಇದು ಮೈಸೂರು ಅರಸರನ್ನ ಕಾಡಿತ್ತು ಅನ್ನೋ ಮಾತುಗಳು ಈಗಲೂ ಇದೆ. ಅಲ್ಲದೆ ಅಲಮೇಲಮ್ಮನ ಈ ಶಾಪದಿಂದಲೇ ಮಾಲಂಗಿ ಮಡುವಾಗಿದೆ, ತಲಕಾಡು ಮರಳಿನಿಂದ ಕೂಡಿದೆ ಅಂತಾನೂ ಹೇಳಲಾಗತ್ತೆ. ಅದೇ ರೀತಿ ನೆರೆಯ ರಾಜ್ಯ ತಮಿಳುನಾಡಿನಲ್ಲೂ ಇಂಥದ್ದೇ ಒಂದು ಹೆಣ್ಣಿನ ಶಾಪದಿಂದ ಇಡೀ ಒಂದು ರಾಜ ಸಂಸ್ಥಾನವೇ ಅಲ್ಲೋಲ ಕಲ್ಲೋಲವಾಯಿತು ಅನ್ನೋ ಕಥೆ ಇದೆ. ಅಷ್ಟಕ್ಕೂ ಇದು ಅಲಮೇಲಮ್ಮ ಶಾಪ ಹಾಕುವ 100 ವರ್ಷಗಳ ಹಿಂದೆ ನಡೆದದ್ದು. ಅದನ್ನು ಕೇಳಿದರೆ ನಿಜಕ್ಕೂ ಹೆಣ್ಣಿನ ಶಾಪಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ ಅನ್ನೋ ಪ್ರಶ್ನೆ ಮತ್ತೊಮ್ಮೆ ಉದ್ಭವಿಸುತ್ತೆ. ಹೀಗೆ ಒಂದು ರಾಜ ಸಂಸ್ಥಾನಕ್ಕೆ ಶಾಪ ಕೊಟ್ಟವಳು ಅಲಮೇಲಮ್ಮನಂತೆ ಸಾಮಾನ್ಯ ಹೆಣ್ಣು ಮಗಳು. ಆಕೆಯಂತೆಯೇ ಮಹಾಸಾಧ್ವಿ. ಅಷ್ಟಕ್ಕೂ ಆಕೆ ಅಲ್ಲಿನ ರಾಜನಿಗೆ ಶಾಪ ಕೊಟ್ಟಿದ್ದಾದ್ರೂ ಯಾಕೆ, ಆ ರಾಜನಿಂದ ಆಕೆಗೆ ಆದಂತಹ ಅನ್ಯಾಯವಾದ್ರೂ ಏನು ಅನ್ನೋದನ್ನ ನೋಡಿದ್ರೆ ಒಂದು ದೊಡ್ಡ ಕಥೆಯೇ ತೆರೆದುಕೊಳ್ಳುತ್ತೆ. ಅದು 2ನೇ ಶತಮಾನದ ಮಾತು. ಅಂದಿನ ದಿನದಲ್ಲಿ ತಮಿಳುನಾಡಿನ ಕಾವೇರಿ ತೀರದಲ್ಲಿ ಕಾವೇರಿ ಪಟ್ಟಣದಲ್ಲಿ ಮಹಾನಾಯಕ ಅನ್ನೋ ವರ್ತಕ ಇದ್ದ. ಈತ ಆಗರ್ಭ ಶ್ರೀಮಂತ. ಈತನಿಗೆ ಒಬ್ಬಳು ಮಗಳಿದ್ಲು. ಆಕೆಯ ಹೆಸರು ಕನ್ನಗಿ. ಇಲ್ಲಿ ಮಾಯನಾಯಕ ಅಂದ್ರೆ ಒಳ್ಳೆ ಹೆಸರಿತ್ತು, ಪ್ರತಿಷ್ಠೆ ಇತ್ತು. ಇಂಥವನ ಮಗಳಾಗಿದ್ದ ಕನ್ನಗಿಯನ್ನ ಮದುವೆ ಮಾಡಿಕೊಳ್ಳಲು ಅನೇಕ ಶ್ರೀಮಂತರು ಮುಂದೆ ಬಂದಿದ್ರು. ಆದರೆ ಋಣಾನುಬಂಧ ಅಂತ ಒಂದಿರುತ್ತಲ್ಲ ನೋಡಿ, ಅದರಂತೆ ಇಲ್ಲಾಯಿತು. ಇದೇ ಊರಿನಲ್ಲಿ ಮತ್ತೊಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ. ಆತನ ಮಗ ಕೋವಲನ್ ಜೊತೆ ಕನ್ನಂಗಿಯ ಮದುವೆ ಕೂಡ ಆಯಿತು. ಗಂಡ ಹೆಂಡತಿ ಇಬ್ಬರು ಅತ್ಯಂತ ಪ್ರೀತಿ ಅನ್ಯೋನ್ಯವಾಗಿದ್ರು. ಯಾವುದಕ್ಕೂ ಇವರಿಬ್ಬರ ನಡುವೆ ಕೊರತೆ ಅನ್ನೋದಿರಲಿಲ್ಲ. ನೋಡಿದವರು ಹೊಟ್ಟೆ ಉರಿದುಕೊಳ್ಬೇಕು, ಅಷ್ಟೊಂದು ಪ್ರೀತಿ ಇಬ್ಬರ ನಡುವೆ ಇತ್ತು. ಹೀಗಿರುವಾಗಲೇ ಇಬ್ಬರ ಪ್ರೀತಿಗೆ ಕಿಚ್ಚು ಹೊತ್ತುವ ಕಾಲ ಬಂದೇ ಬಿಡುತ್ತೆ. ಚೋಳರ ಆಸ್ಥಾನದಲ್ಲಿ ನರ್ತಕಿಯಾಗಿದ್ದ ಮಾಧವಿ ಎಂಬಾಕೆ ಇಲ್ಲಿಗೆ ಬರ್ತಾಳೆ. ಜಾತ್ರಾ ಉತ್ಸವ ಒಂದರಲ್ಲಿ ನೃತ್ಯ ಮಾಡೋಕೆ ಆ ನರ್ತಕಿ ಬಂದಿರ್ತಾಳೆ. ಆಕೆಯ ಚಲುವು ವಯ್ಯಾರವನ್ನ ಕಂಡ ಕನ್ನಗಿಯ ಗಂಡ ಕೋವಲನ್ ಈಕೆಯಲ್ಲಿ ಮೋಹಿತನಾಗಿ ಬಿಡ್ತಾನೆ. ಮಾಧವಿ ಕೂಡ ಆತನಲ್ಲಿ ಅನುರಕ್ತಳಾಗಿ ಹೋಗ್ತಾಳೆ. ಇದು ಹೀಗೆ ಮುಂದುವರಿಯುತ್ತೆ. ಮಾಧವಿಯ ತೆಕ್ಕೆಯಲ್ಲಿ ಮೈಮರೆತ ಕೋವಲನ್ ಪತ್ನಿ ಕನ್ನಗಿಯನ್ನ ಮರೆತೇ ಬಿಡ್ತಾನೆ. ಆಕೆಯನ್ನ ಮದುವೆ ಆಗ್ತಾನೆ. ಮಾಧವಿ ಗರ್ಭಿಣಿಯೂ ಆಗ್ತಾಳೆ. ಆದರೆ ಇತ್ತ ಪತ್ನಿ ಕನ್ನಗಿ ಗಂಡನಿಗಾಗಿ ಪರಿತಪಿಸುತ್ತಾ ಆತನ ಒಳಿತಿಗಾಗಿ ಬರುವಿಕೆಗಾಗಿ ದೇವರನ್ನ ಬೇಡುತ್ತಾ ಕಾಲ ಕಳಿತಿರ್ತಾಳೆ. ಆದರೆ ಇದ್ಯಾವುದರ ಅರಿವಿಲ್ಲದ ಕೋವಲನ್ ಕೆಲಸದಲ್ಲೇ ಅರಿವೇ ಇಲ್ಲದೆ ಮಾಧವಿಯ ಜೊತೆ ಕಾಲ ಕಳಿತಿರ್ತಾನೆ. ಹೀಗಿರುವಾಗಲೇ ಚೋಳ ರಾಜನಿಂದ ಮಾಧವಿಗೆ ಕರೆ ಬರುತ್ತೆ. ಚೋಳರಾಜ ಮಾಧವಿಗೆ ಅಲ್ಲೊಂದು ಕಡೆ ನೃತ್ಯ ಪ್ರದರ್ಶನಕ್ಕೆ ಆಹ್ವಾನ ಕೊಡ್ತಾನೆ. ಆಕೆಯ ಜೊತೆ ಈ ಕೋವಲನ್ ಕೂಡ ಬರ್ತಾನೆ. ಆದರೆ ಇಲ್ಲಿಂದ ಕೋವಲನ್ಗೆ ಮಾಧವಿಯ ಮೇಲೆ ಸಂಶಯ, ನಿರಾಸಕ್ತಿ ಮೂಡೋಕೆ ಪ್ರಾರಂಭವಾಗತ್ತೆ. ಯಾಕಂದ್ರೆ ಮಾಧವಿ ಎಲ್ಲರ ಜೊತೆಗೂ ಸಲುಗೆಯಿಂದ ಮಾತನಾಡ್ತಾ ಬೆರೆಯುತ್ತಾ ಇರ್ತಾಳೆ. ಇದನ್ನ ಸಹಿಸದ ಕೋವಲನ್ ಆಕೆಯನ್ನ ಬಿಟ್ಟು ವಾಪಸ್ ಊರಿಗೆ ಬರ್ತಾನೆ. ಆದರೆ ಆಗ ಆತನ ಬಳಿ ಏನೂ ಇರಲ್ಲ. ಸಂಪೂರ್ಣವಾಗಿ ಎಲ್ಲವನ್ನ ಕಳೆದುಕೊಂಡು ಬರಿಗೈ ಆಗಿರ್ತಾನೆ. ಆಗ್ಲೇ ನೋಡಿ ಈತನಿಗೆ ಪತ್ನಿ ಕನ್ನಗಿ ನೆನಪಾಗೋದು. ನೃತ್ಯಗಾರ್ತಿ ಮಾಧವಿಯನ್ನ ಸಂಪೂರ್ಣ ತೊರೆದು ಮನೆಗೆ ಬರ್ತಾನೆ. ಇದರಿಂದ ಕನ್ನಗಿ ಅತ್ಯಂತ ಸಂತೋಷ ಪಡ್ತಾಳೆ. ಗಂಡನ ತಪ್ಪನ್ನ ಮನ್ನಿಸಿ ಬಿಡ್ತಾಳೆ. ಅಲ್ಲದೆ ಆಗಿದ್ದು ಆಗೋಗಿದೆ, ನಾವಿಬ್ರು ಮದುರೈಗೆ ಹೋಗಿ ಹೊಸ ಜೀವನವನ್ನ ಕಟ್ಟಿಕೊಳ್ಳೋಣ ಅಂತ ಸಲಹೆ ಕೊಡ್ತಾಳೆ. ಅದರಂತೆ ಇಬ್ಬರು ಮದುರೈಗೆ ಬಂದು ಬಿಡ್ತಾರೆ. ಆವತ್ತಿನ ದಿನದಲ್ಲಿ ಮದುರೈನಲ್ಲಿ ಪಾಂಡ್ಯ ರಾಜರ ಆಳ್ವಿಕೆ ಇತ್ತು. ಇವರ ಆಡಳಿತದಲ್ಲಿ ಎಲ್ಲವೂ ಸುಭಿಕ್ಷವಾಗಿತ್ತು. ಕೋವಲನ್ ಹಾಗೂ ಕನ್ನಗಿ ಇಲ್ಲಿಗೆ ಬಂದ್ರು ಅನ್ನೋದೇನೋ ಸರಿ, ಆದ್ರೆ ಇರೋಕೆ ಒಂದು ನೆಲೆ ಬೇಕಲ್ವಾ. ಆಗ ಮಾಧುರಿ ಅನ್ನೋ ಮಹಿಳೆಯೊಬ್ಳು ಇವರಿಗೆ ಗುಡಿಸಲು ಕಟ್ಟಿಕೊಳ್ಳೋಕೆ ಒಂದಷ್ಟು ಜಾಗವನ್ನು ಕೊಡ್ತಾಳೆ.
ನೋಡಿ, ಇಬ್ರು ಅಗರ್ಭ ಶ್ರೀಮಂತರು. ಆದರೆ ಕೋವಲನ್ ಮಾಡಿದ ಆ ಒಂದು ಕೆಲಸದಿಂದ ಎಲ್ಲವನ್ನು ಕಳೆದುಕೊಂಡು ಗುಡಿಸಲಿನಲ್ಲಿ ವಾಸ ಮಾಡುವಂತಾಗತ್ತೆ. ಮನೆ ಏನೋ ಆಯಿತು, ಆದರೆ ಬದುಕು ಕಟ್ಟಿಕೊಳ್ಳೋಕೆ ಒಂದು ದಾರಿ ಬೇಕಲ್ವಾ? ಆಗ ಕನ್ನಗಿ ಏನ್ ಮಾಡ್ತಾಳೆ, ತನ್ನ ತವರು ಮನೆಯಿಂದ ಬಳುವಳಿಯಾಗಿ ಬಂದಿದ್ದ ಕಾಲಿನ ಕಡಗವನ್ನ ಗಂಡನಿಗೆ ಕೊಡ್ತಾಳೆ. ಇದನ್ನ ಮಾರಿ ಏನಾದ್ರೂ ವ್ಯಾಪಾರ ಮಾಡೋಣ ಅಂತಾಳೆ. ಇದಕ್ಕೆ ಈತನು ಒಪ್ಪಿಕೊಳ್ತಾನೆ. ಪತ್ನಿಯಿಂದ ಒಂದು ಕಡಗವನ್ನ ಪಡೆದು ರಾಜ ಬೀದಿಗೆ ಬರ್ತಾನೆ. ಹೀಗೆ ಬಂದವನು ಒಬ್ಬ ಅಕ್ಕಸಾಲಿಗನ ಬಳಿ ಬಂದು ಅದನ್ನ ಮಾರಲು ಮುಂದಾಗ್ತಾನೆ. ಆದರೆ ಇದು ಒಂದು ದೊಡ್ಡ ಅನಾಹುತಕ್ಕೆ ಕಾರಣವಾಗತ್ತೆ. ಅದೇನಂದ್ರೆ, ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇದೆಲ್ಲ ಆಗೋ ಕೆಲ ದಿನಗಳ ಹಿಂದಷ್ಟೇ ಅರಮನೆಯಲ್ಲಿ ಮಹಾರಾಣಿಯ ಕಾಲಿನ ಕಡಗವು ಕಾಣೆಯಾಗಿರುತ್ತೆ. ಅದು ಮತ್ತು ಕೋವಲನ್ ಮಾರಲು ತೆಗೆದುಕೊಂಡು ಹೋಗಿದ್ದಂತಹ ಕಡಗ ಎರಡೂ ಒಂದೇ ರೀತಿ ಇರ್ತಾವೆ. ಇಲ್ಲಿ ಮತ್ತೊಂದು ವಿಷಯ ಅಂದ್ರೆ, ಅರಮನೆಯಿಂದ ಕಡಗವನ್ನ ಇದೇ ಅಕ್ಕಸಾಲಿಗ ಕದ್ದು ಬಿಟ್ಟಿರ್ತಾನೆ. ಯಾವಾಗ ಕೋವಲನ್ ಮಾರಲು ಕಡಗ ತೆಗೆದುಕೊಂಡು ಹೋಗ್ತಾನೋ ಆಗ ತಾನು ತಪ್ಪಿಸಿಕೊಳ್ಳಲು ಕೋವಲನ್ ಮೇಲೆ ಕಳ್ಳತನದ ಆರೋಪವನ್ನ ಮಾಡಿಬಿಡ್ತಾನೆ. ಕೋವಲನ್ ಮೇಲೆ ಈ ಆರೋಪ ಬಂದಿದ್ದೇ ರಾಜ ಭಟರು ಆತನನ್ನ ಬಂಧಿಸಿ ರಾಜನ ಮುಂದೆ ನಿಲ್ಲಿಸಿ ಬಿಡ್ತಾರೆ. ಕೋವಲನ್ ಇದರಲ್ಲಿ ತನ್ನದೇನೂ ತಪ್ಪಿಲ್ಲ, ಇದು ನಿಜವಾಗಿಯೂ ನನ್ನ ಪತ್ನಿಯ ಆಭರಣ ಅಂತ ಪರಿಪರಿಯಾಗಿ ಕೇಳಿಕೊಳ್ತಾನೆ. ಆದರೆ ರಾಜ ಮಾತ್ರ ಅದನ್ನ ಕೇಳುವ ಪರಿಸ್ಥಿತಿಯಲ್ಲಿ ಇರಲೇ ಇಲ್ಲ. ಕೋವಲನ್ ಮಾರಲು ತೆಗೆದುಕೊಂಡು ಹೋಗಿದ್ದ ಆ ಆಭರಣ ರಾಣಿಯದನ್ನೇ ಹೋಲುತ್ತಿದ್ದರಿಂದ ಹಿಂದೂ ಮುಂದು ನೋಡದೆ ಕೋವಲನ್ಗೆ ಮರಣ ದಂಡನೆ ವಿಧಿಸಿ ಬಿಡ್ತಾನೆ. ಕೋವಲನ್ ತಲೆಯನ್ನ ಕಡಿಸಿ ಹಾಕಿಬಿಟ್ಟ. ಇತ್ತ ಆಭರಣ ಮಾರಿ ದುಡ್ಡು ತರ್ತೀನಿ ಅಂತ ಹೋದ ಗಂಡ ಎಷ್ಟೊತ್ತಾದರೂ ಬಾರಲೇ ಇಲ್ಲ. ಇದರಿಂದ ಕಾದು ಕಾದು ಗಾಬರಿಯಾಗಿದ್ಲು ಕನ್ನಗಿ. ಅಷ್ಟೊತ್ತಿಗೆ ಈಕೆಗೆ ಗಂಡನ ಸಾವಿನ ಸುದ್ದಿ ಬಂತು. ಇದನ್ನ ಕೇಳಿದೆ ಕನ್ನಗಿ ಆಘಾತಕ್ಕೊಳಗಾದ್ಲು. ಸಂಕಟ ತಡೆಯಲಾಗದೆ ಓಡೋಡಿ ಬಂದ್ಲು. ಗಂಡನ ಶವ ನೋಡಿ ಗೋಳಾಡಿದ್ಲು. ಗಂಡನ ನೆತ್ತರನ್ನ ಹಣೆಗೆ ಹಚ್ಚಿಕೊಂಡು ಒಂದು ಕೈಯಲ್ಲಿ ಆ ಕಡಗವನ್ನ ಹಿಡಿದುಕೊಂಡು ಆರ್ಭಟಿಸುತ್ತಾ ರಾಜಸಭೆಗೆ ನುಗ್ಗಿಯೇ ಬಿಟ್ಲು ಕನ್ನಗಿ. ರಾಜ ಸಭೆಯಲ್ಲಿದ್ದ ಪಾಂಡ್ಯ ರಾಜ ಕನ್ನಗಿಯ ಈ ಅವತಾರವನ್ನ ಕಂಡು ಬೆಚ್ಚಿಬಿದ್ದ. ಏನು ಮಾಡೋದು ಅನ್ನೋದು ಗೊತ್ತಾಗದೆ ತಣ್ಣಗೆ ಕುಳಿತು ಬಿಟ್ಟ. ಕನ್ನಗಿ ರಾಜನ ಮುಂದೆ ತನ್ನ ಗಂಡ ನಿರಪರಾಧಿ ಅಂತ ಸಾಬೀತು ಮಾಡ್ತಾಳೆ. ಅಷ್ಟೇ ಅಲ್ಲ, ಕೋಪದಿಂದ ಮದುರೈ ಹೊತ್ತಿ ಉರಿಯಲಿ, ಪ್ರಜೆಗಳು ಬಡಿದಾಡಿಕೊಂಡು ಸಾಯಲಿ, ಅರಮನೆ ಪಾಳು ಬೀಳಲಿ ಅಂತ ಶಾಪ ಹಾಕ್ತಾಳೆ. ಹಾಗಿದ್ರೆ ಆ ಶಾಪ ಫಲಿಸ್ತಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಕನ್ನಗಿ ಶಾಪ ಹಾಕಿದಂತೆಯೇ ನಡೆದು ಹೋಗುತ್ತೆ. ಕೆಲವೇ ದಿನಗಳಲ್ಲಿ ಮಧುರೈ ಪಟ್ಟಣ ಬೆಂಕಿಗೆ ಆಹುತಿ ಆಗತ್ತೆ. ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗತ್ತೆ. ಪ್ರಜೆಗಳು ದಂಗೆ ಹೇಳ್ತಾರೆ. ಇದರ ನಡುವೆ ಮಾಧವಿ ಏನಾದ್ಲು ಅನ್ನೋ ಪ್ರಶ್ನೆ ಕೂಡ ಹೇಳುತ್ತೆ. ಕೋವಲನ್ ಆಕೆಯನ್ನ ಬಿಟ್ಟು ಬಂದ ಮೇಲೆ ಆಕೆ ಪರಿತಪಿಸ್ತಾಳೆ. ಕೋವಲನ್ ಅಗಲಿಕೆಯ ನೋವಿನಿಂದ ವ್ಯಥೆ ಪಡ್ತಾಳೆ. ಗರ್ಭಿಣಿಯಾಗಿದ್ರೂ ಕೋವಲನ್ ತೊರೆದು ಹೋಗಿದ್ದಕ್ಕೆ ಯಾತನೆಯಿಂದ ನರಳುತ್ತಾಳೆ. ಮತ್ತೊಂದು ಕಡೆ ಆಕೆಯ ತಾಯಿ ಕುಲಕಸುಬು ಮುಂದುವರಿಸುವಂತೆ ತೀರಾ ಒತ್ತಡ ಹಾಕ್ತಾಳೆ. ಆದರೆ ಮಾಧವಿ ಇದಕ್ಕೆ ಒಪ್ಪಲ್ಲ. ಇನ್ನು ಕನ್ನಗಿ ಹೇಳಿದಂತೆಯೇ ಎಲ್ಲವೂ ನಡೆದು ಹೋಗುತ್ತೆ. ಈಕೆಯ ಪತಿವ್ರತ ಶಕ್ತಿಯಿಂದ ಇದೆಲ್ಲ ನಡೀತು ಅಂತ ಜನರು ಆಕೆಯನ್ನ ದೇವರಂತೆ ಕಾಣಲು ಶುರು ಮಾಡ್ತಾರೆ. ಆದರೆ ಕೆಲವರು ಇದೆಲ್ಲ ಕಾಕತಾಳೀಯ ಅಂದ್ರೆ, ಇನ್ನೊಂದಷ್ಟು ಮಂದಿ ಇದೊಂದು ಜಾನಪದ ಕಥೆ ಅಂತಾರೆ. ಇದರ ಮಧ್ಯೆ ಈಕೆಯ ಪ್ರತಿಮೆಯನ್ನ ಚೆನ್ನೈನ ಮರೀನಾ ಬೀಚ್ ಹತ್ತಿರ ಸ್ಥಾಪಿಸಲಾಗಿದೆ. ತಮಿಳುನಾಡಿನ ಅನೇಕ ಭಾಗಗಳಲ್ಲಿ ಈಕೆಯ ದೇವಸ್ಥಾನವನ್ನ ಕೂಡ ನಿರ್ಮಿಸಲಾಗಿದೆ. ಕನ್ನಕಿ ಅಮ್ಮ ಅಂತ ಪೂಜೆ ಮಾಡಲಾಗ್ತಾ ಇದೆ. ಇನ್ನು ಕೇರಳದಲ್ಲಿ ಅಡುಕಲ್ ಭಗವತಿ ದೇವಿ ಅಂತ ಪೂಜಿಸ್ತಾರೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಶ್ರೀಲಂಕಾದಲ್ಲೂ ಪಟ್ಟನಿ ಅನ್ನೋ ಹೆಸರಿನಲ್ಲಿ ಪೂಜೆ ಮಾಡ್ತಾರೆ. ಅಪಾರವಾದ ಭಕ್ತಿಯನ್ನ ಸಮರ್ಪಣೆ ಮಾಡ್ತಾರೆ. ಇಲ್ಲಿ ಕೋವಲ್ನಿಂದ ಕನ್ನಗಿ ಅನ್ಯಾಯಕ್ಕೆ ಒಳಗಾಗಿದ್ದಂತೂ ಸತ್ಯ. ಆದರೂ ಆಕೆ ಗಂಡನನ್ನ ಕ್ಷಮಿಸ್ತಾಳೆ. ತಿದ್ದಿ ನಡೆಯಲು ಒಂದು ಅವಕಾಶವನ್ನ ಮಾಡಿಕೊಡ್ತಾಳೆ. ಬೇರೆ ಊರಿಗೆ ಕರೆದುಕೊಂಡು ಬರ್ತಾಳೆ. ಎಲ್ಲವೂ ಸರಿಹೋಯ್ತು ಅನ್ನುವಾಗಲೇ ಗಂಡ ರಾಜನ ಶಿಕ್ಷೆಗೆ ಒಳಗಾಗಿ ಪ್ರಾಣ ಕಳೆದುಕೊಳ್ತಾನೆ. ಗಂಡ ತನಗೆ ಅನ್ಯಾಯ ಮಾಡಿದ್ರೂ ಆತನಿಗೆ ಶಿಕ್ಷೆಯಾದಾಗ ಅದರ ವಿರುದ್ಧ ಕನ್ನಗಿ ಸಿಡಿದೇಳ್ತಾಳೆ. ರಾಜ ಹಾಗೂ ರಾಜ್ಯಕ್ಕೆ ಶಾಪ ಕೊಡ್ತಾಳೆ. ಆಕೆಯಲ್ಲಿ ಅದ್ಯಾವ ಶಕ್ತಿ ಇತ್ತೋ ಏನೋ ಆಕೆ ಶಪಿಸಿದಂತೆಯೇ ಆಗೋಗತ್ತೆ. ಮುಂದೆ ಈಕೆ ಇಲ್ಲಿನ ದೇವತೆಯೂ ಆಗಿಬಿಡ್ತಾಳೆ. ಇದರಿಂದ ನೋಡಿ, ನಮ್ಮ ದೇಶದಲ್ಲಿ ಇವತ್ತಿಗೂ ಹೆಣ್ಣಿನ ಶಾಪ ಒಳ್ಳೆಯದಲ್ಲ ಅಂತ ಹೇಳೋದು. ಇವಿಷ್ಟು ಕನ್ನಗಿಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.